ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗುರುವಿನ ಪುಣ್ಯ ಸ್ಮರಣೆ ಹಾಗೂ ಪುಲ್ವಾನ್ ಅಟ್ಯಾಕ್ನಲ್ಲಿ ದೇಶಕ್ಕಾಗಿ ಜೀವ ತ್ಯಾಗ ಮಾಡಿದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಯೋಧರನ್ನು ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು. ಅಲ್ಲದೆ 50 ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಪಠ್ಯಪುಸ್ತಕಗಳ ಕಿಟ್ ಹಾಗೂ ಉಪಹಾರ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಮುಖ್ಯಸ್ಥ ನಾಗೇಂದ್ರ ಯಲ್ದೆ, ದಿಶಾ ಕಾಲೇಜಿನ ಮುಖ್ಯಸ್ಥರಾದ ಶ್ರೀ ಶಿವಾನಂದ್ ಖಜೂರಿ, ಗುರುನಾಥ್ ಶಿವಪುರೆ, ಶಿವಕುಮಾರ್ ಯಲ್ದೆ, ಆನಂದ್ ಮೇತ್ರೆ, ಬಸವರಾಜ್ ಯಲ್ದೆ ಹಾಗೂ ಟ್ರಸ್ಟ್ ಪದಾಧಿಕಾರಿಗಳು ಮತ್ತು ಗೆಳೆಯರ ಬಳಗ ಉಪಸ್ಥಿತರಿದ್ದರು. ಅಲ್ಲೊಳಗೆ ಮುನ್ನೂರು ನಮಸ್ಕಾರಗಳು. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಉಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳೇನೆಂಬೆ ರಾಮನಾಥ್ ಎನ್ನುವ ಹಾಗೆ ಇವತ್ತಿನ ದಿವಸ ನನ್ನ ಜೀವನವನ್ನೇ ಪರಿವರ್ತನೆ ಮಾಡಿ ನನ್ನ ಅಂದನ ಬಾಳಿಗೆ ಜ್ಞಾನದ ಬೆಳಕು ನೀಡುವಂಥ ನನ್ನ ಪೂಜ್ಯ ಗುರುಗಳು ಡಿಗ್ರಿ ಕಾಲೇಜಿನ ಲೆಕ್ಚರ್ ಆಗಿರುವಂಥ ದಿವಂಗತ ಶ್ರೀಮತಿ ಅಕ್ಕಮಾದೇವಿ ಮಯಣಿಯವರು 7ನೇ ವರ್ಷದ ಪುಣ್ಯ ಸ್ಮರಣೆ ನಿಮಿತ್ತ, ಅದೇ ರೀತಿ ಕಳೆದ 7 ವರ್ಷಗಳ ಹಿಂದೆ 2019ರಲ್ಲಿ ಪುಲ್ವಾಮಾದಲ್ಲಿ ದಾಳಿಯ ಸಂದರ್ಭದಲ್ಲಿ ದೇಶಕ್ಕಾಗಿ ಜೀವವನ್ನು ತ್ಯಾಗ ಮಾಡಿ ಬಲಿದಾನ ಮಾಡಿರುವಂಥ ಒಂದು ಕಪ್ಪು ದಿನ ಅಂದರೆ ಪುಲ್ವಾಮಾ ದಾಳಿ ಬ್ಲ್ಯಾಕ್ ಡೇ ಆಗಿತ್ತು. ನಮ್ಮ ಸಲುವಾಗಿ, ನಮ್ಮ ಕುಟುಂಬದ ಸಲುವಾಗಿ, ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರುವಂಥ ವೀರ ಸೈನಿಕರಿಗೆ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ಬೇಕಾಗತ್ತೆ. ಅವರ ಒಂದು ತ್ಯಾಗ ಬಲಿದಾನದ ದಿನ ಸಲುವಾಗಿ ಅವರಿಗೂ ಕೂಡ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲುವ ಸಲುವಾಗಿ ಹಾಗೂ ನಮ್ಮ ಗುರುಗಳ ಒಂದು ಪುಣ್ಯ ಸ್ಮರಣೆಯ ನಿಮಿತ್ತ ಬಡ ಕೂಲಿ ಕಾರ್ಮಿಕ ಮಕ್ಕಳಿಗೆ ನಾವು ಒಂದು ಶಾಲಾ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು 10 ಕಿಟ್ ಸಾಮಾನುಗಳು ಹಾಕಿದ್ದೀವಿ.